ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇಂದು ಮಂಡ್ಯ ಜಿಲ್ಲೆ ಮದ್ದೂರು ಟೌನ್ನಲ್ಲಿ ಅಸೋಸಿಯೇಷನ್ ಆಫ್ ಐಲ್ಯಾಂಡ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ವಕೀಲರ ದಿನಾಚರಣೆ ಮತ್ತು ಜಿಲ್ಲಾ ಮಟ್ಟದ ವಕೀಲ ಶ್ರೇಷ್ಠ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ BM ಶ್ಯಾಮ್ ಪ್ರಸಾದ್ ರವರು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿ, ನಾವು ನ್ಯಾಯಾಂಗ ವ್ಯವಸ್ಥೆಯನ್ನು ಗೌರವಿಸಬೇಕಾಗುತ್ತದೆ. ಪ್ರತಿಯೊಬ್ಬ ಪಕ್ಷಗಾರರು ವಕೀಲರಿಗೆ ಗೌರವಿಸುವಂತಹ ತೀರ್ಪುಗಳನ್ನು ಇನ್ನೂ ಹೆಚ್ಚಾಗಿ ಕಂಡುಬರುವಂತಹ ನಿಟ್ಟಿನಲ್ಲಿ ನಾವಿದ್ದೇವೆ. ನಾವು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಿಸುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ TG ಶಿವಶಂಕರೇಗೌಡರವರು ಮಾತನಾಡಿ, ವಕೀಲ ವೃತ್ತಿ ನಡೆದು ಬಂದ ದಾರಿ ಮತ್ತು ತಾಂತ್ರಿಕತೆ ಅವಶ್ಯಕತೆ ಒಂದು ಅವಲೋಕನದ ಬಗ್ಗೆ ಮಾತನಾಡಿ, ವಕೀಲ ವೃತ್ತಿ ಶ್ರೇಷ್ಠ ವೃತ್ತಿಯಾಗಿದ್ದು ಪ್ರತಿಯೊಬ್ಬರೂ ಪ್ರಾಮಾಣಿಕತೆ ನಿಷ್ಠೆಯಿಂದ ಹೆಚ್ಚು ಕಾಯಕವನ್ನು ಮಾಡುವ ನಿಟ್ಟಿನಲ್ಲಿ ವೃತ್ತಿಯಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳಬಹುದು ಎಂದರು. ವೇದಿಕೆಯಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ಮಾನವ ಹಕ್ಕುಗಳ ಸಂಸ್ಥೆಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್ ನೇತೃತ್ವದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಸಮಾಜ ಸೇವಕ M ಗುರುಪ್ರಸಾದ್, ಮಂಡ್ಯ ವಕೀಲರ ಸಂಘದ ಅಧ್ಯಕ್ಷ TS ರಾಜೇಂದ್ರ, ಶ್ರೀಮತಿ ರಶ್ಮಿ ಮಧುಸೂದನ್ ರವರು ವಿಶೇಷವಾಗಿ ವಕೀಲ ದಿನಾಚರಣೆ ಅಂಗವಾಗಿ ಸಂಸ್ಥೆ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ವಕೀಲ ಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ವಕೀಲರುಗಳಾದ TS ದೊರೆಸ್ವಾಮಿ, HV ನಾಗರಾಜ, ಬಸವಯ್ಯ, M ಪುಟ್ಟೇಗೌಡ, HP ಬಾಲರಾಜು, B ಅಪ್ಪಾಜಿ ಗೌಡ, BL ದೇವರಾಜು, H ಮಾದೇಗೌಡ, C ಪುಟ್ಟರಾಜು ಮತ್ತು ನಾಗಮಂಗಲದ BK ರಾಮೇಗೌಡರವರನ್ನು ವೇದಿಕೆಯಲ್ಲಿ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಮತ್ತು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಅಲೈನ್ಸ್ ಸಂಸ್ಥೆ ಅಭಿನಂದನಾ ಸಮಿತಿ ಅಧ್ಯಕ್ಷರಾದ ವಕೀಲ T ನಾಗರಾಜು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ನಾಗರಾಜು V ಬೈರಿ, KT ಹನುಮಂತೂರ್ ಅವರುಗಳು ಸಂಸ್ಥೆ ನಡೆದು ಬಂದ ದಾರಿ ಬಗ್ಗೆ ಹಲವಾರು ವಿಷಯಗಳನ್ನು ಮಾತನಾಡಿದರು. ಖಜಾಂಚಿ MM ಪ್ರಶಾಂತ್, ಕಾರ್ಯದರ್ಶಿ ML ಚಂದ್ರಶೇಖರ್, ಮದ್ದೂರು ವಕೀಲರಾದ ಚೆಲುವರಾಜು, ಮಧು, ಶಿವಣ್ಣ ಸೇರಿದಂತೆ ಹಲವಾರು ವಕೀಲರು ಹಾಜರಿದ್ದು, ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು, ತಾಲೂಕಾ ಘಟಕದ ಅಧ್ಯಕ್ಷರು, ಸಾರ್ವಜನಿಕರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಮತ್ತೆ ಕೆಲವು ಕಡೆ ಎಲ್ಲಿ ವಕೀಲರು ವ್ಯವಸಾಯ ಮಾಡ್ತಿರ್ತಾರೋ ವೃತ್ತಿ ಜೊತೆ ಅವ್ರಿಗೆ ಹೇಳುವಂಥದ್ದು, ನಾವು 24 ಗಂಟೆ ಪ್ರತಿದಿನವೂ ನಾವು ನಮ್ಮನ್ನು ವೃತ್ತಿಗೆ ಅಳವಡಿಸ್ಕೊಳಕ್ಕಾಗಲ್ಲ. ಅದರಿಂದ ನಮ್ಗೆ ಅಷ್ಟು ಅನುಕೂಲನೂ ಆಗಲ್ಲ. ಜೊತೆ ನಮ್ಮ ಮನೆ ಜವಾಬ್ದಾರಿಗಳು ಇರುತ್ತೆ. ಏನು ಮಾಡಬೇಕು ನಾವು? ಮಹಿಳೆಯರಂತೂ ಸಾಮಾನ್ಯವಾಗಿ ಹೇಳ್ತಾರೆ, ಅವರು ಮದುವೆ